ಹೈ ಕೊಲೆಸ್ಟ್ರಾಲ್. ನಿಮ್ಮಲ್ಲಿ ಸಾಕಷ್ಟು ಜನ ಈ ಒಂದು ಹೈ ಕೊಲೆಸ್ಟ್ರಾಲ್ ಇಂದ ಬಳಲ್ತಾ ಇರ್ಬೋದು. ಅದರಲ್ಲೂ ಸಿಟಿನಲ್ಲಿ ಇರುವಂತಹ ಜನರು ಈ ಒಂದು ಹೈ ಕೊಲೆಸ್ಟ್ರಾಲ್, ಹೆಚ್ಚಿನ ಒಂದು ಕೊಲೆಸ್ಟ್ರಾಲ್ ನಮ್ಮ ದೇಹದಲ್ಲಿ ಇರೋದನ್ನ ನಾವು ಕಾಣ್ತೀವಿ. ಸಿಟಿನಲ್ಲಿ ಇರುವಂತಹ ಜನರಲ್ಲಿ ಹೆಚ್ಚಾಗಿ ಕಾಣಿಸುವಂತದ್ದು ಈ ಒಂದು ಹೈ ಕೊಲೆಸ್ಟ್ರಾಲ್. ಈ ಒಂದು ಹೈ ಕೊಲೆಸ್ಟ್ರಾಲ್ ಅಥವಾ ಹೆಚ್ಚಿನ ಒಂದು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತಾನೆ ಹೇಳ್ಬೋದು. ಇದು ಬರೀ ಮೆಡಿಸನ್ ಇಂದಾನೆ ಕಮ್ಮಿ ಆಗುತ್ತೆ ಅಂತ ತುಂಬಾ ಜನ ಅನ್ಕೊಂಡಿರ್ತಾರೆ. ಮೆಡಿಸನ್ ಒಂದೇ ಇದಕ್ಕೆ ಸೊಲ್ಯೂಷನ್ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಇವತ್ತಿನ ವಿಡಿಯೋನಲ್ಲಿ ಕೆಲವೊಂದಷ್ಟು ಸಿಂಪಲ್ ಹ್ಯಾಬಿಟ್ಸ್, ಅಂದ್ರೆ ಸುಲಭವಾದ ಸರಳವಾದಂತಹ ದಿನನಿತ್ಯದ ಅಭ್ಯಾಸಗಳಿಂದ ನಿಮ್ಮ ಒಂದು ಹೈ ಕೊಲೆಸ್ಟ್ರಾಲ್ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋನಲ್ಲಿ ನಾವು ಈ ಒಂದು ಸುಲಭವಾದಂತಹ ಅಭ್ಯಾಸಗಳನ್ನ ನೋಡ್ತಾ ಹೋಗೋಣ, ಸಿಂಪಲ್ ಹ್ಯಾಬಿಟ್ಸ್ ನ ನೋಡ್ತಾ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಮ್ ರಿಕವರಿ ಕೋಚ್. ಸ್ನೇಹಿತರೆ, ಇವತ್ತಿನ ವಿಡಿಯೋನಲ್ಲಿ ನಾವು ಈ ಒಂದು ಹೈ ಕೊಲೆಸ್ಟ್ರಾಲ್ಗೆ ಸಿಂಪಲ್ ಹ್ಯಾಬಿಟ್ಸ್ ಇಂದ ಯಾವ ರೀತಿ ನೀವು ಪರಿಹಾರವನ್ನ ಕಂಡುಕೊಳ್ಬಹುದು, ಕ್ರಮೇಣವಾಗಿ ಯಾವ ರೀತಿ ಒಂದು ಕೊಲೆಸ್ಟ್ರಾಲ್ ಅನ್ನೋದು ಕಮ್ಮಿ ಆಗುತ್ತೆ ನಿಮ್ಮ ದೇಹದಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಈ ಒಂದು ಚಾನಲ್ ನಲ್ಲಿ ನಾನು ಮೈಂಡ್, ಬಾಡಿ, ಸೋಲ್ ಹೀಲಿಂಗ್ ಅಂತಂದ್ರೆ ನಿಮ್ಮ ಒಂದು ಮನಸ್ಸು, ದೇಹ, ಆತ್ಮ ಮೂರರ ಬ್ಯಾಲೆನ್ಸ್ಡ್ ಲೈಫ್, ಆರೋಗ್ಯವಾದ ಜೀವನ ಸಾಗಿಸೋದಕ್ಕೆ ಏನೆಲ್ಲ ವಿಷಯಗಳು ಬೇಕು ಅದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ಗಳನ್ನ ನೋಡಿ ಅಂತ ಕೇಳ್ಕೊಡ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಸ್ನೇಹಿತರೆ, ಈ ಒಂದು ಸಿಂಪಲ್ ಹ್ಯಾಬಿಟ್ಸ್ ನ ನಿಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಬಂದ್ರೆ ಸಾಕಷ್ಟು ಬದಲಾವಣೆಗಳನ್ನ ಕಾಣ್ತೀರಿ ಸ್ನೇಹಿತರೆ. ಕನ್ಸಿಸ್ಟೆಂಟ್ ಆಗಿ ನೀವು ಇದನ್ನ ಫಾಲೋ ಮಾಡ್ತಾ ಬರ್ಬೇಕು. ಸ್ಮಾಲ್ ಚೇಂಜಸ್ ಲೀಡ್ಸ್ ಟು ಬಿಗ್ ಡಿಫರೆನ್ಸ್. ಅಂದ್ರೆ ಸಣ್ಣ ಸಣ್ಣ ಬದಲಾವಣೆಗಳೇ ದೊಡ್ಡ ಒಂದು ಬದಲಾವಣೆಗೆ, ಅದು ಸಕಾರಾತ್ಮಕವಾದ ಬದಲಾವಣೆಗೆ ನಮ್ಗೆ ಅವಕಾಶ ಮಾಡಿಕೊಡುತ್ತೆ. ಸೊ ಮೊದಲನೇದಾಗಿ ಏನ್ ಮಾಡಬಹುದು, ಸಿಂಪಲ್ ಹ್ಯಾಬಿಟ್ಸ್ ನಲ್ಲಿ ಮೊದಲನೇದಾಗಿ ಏನ್ ಮಾಡ್ಬೋದು ನಾವು ಈ ಒಂದು ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಅಂತ ನೋಡೋದಾದ್ರೆ, ಡೈಲಿ ವಾಕಿಂಗ್. ಕಂಪಲ್ಸರಿ ನೀವು ವಾಕ್ ಮಾಡುವಂತದ್ದು. ಓಕೆನಾ? ವಾಕಿಂಗ್ ಇಸ್ ದ ಸಿಂಪಲ್ ಅಂಡ್ ಪವರ್ಫುಲ್ ಮೆಥಡ್ ಅಂತಾನೆ ನಾವು ಹೇಳ್ಬೋದು ಸ್ನೇಹಿತರೆ. ದಿನಕ್ಕೆ ನೀವು ಅಟ್ ಲೀಸ್ಟ್ 30 minutes ವಾಕ್ ಮಾಡೋದ್ರಿಂದ ನಿಮ್ಮ ಒಂದು ಈ ಸಿಂಪಲ್ ಹ್ಯಾಬಿಟ್ ನ ನೀವು ಶುರು ಮಾಡಬಹುದು. ಎಷ್ಟೋ ಜನ ರೆಗ್ಯುಲರ್ ಆಗಿ 1 hour ಅಥವಾ 2 hours ವಾಕ್ ಮಾಡೋರು ಇರ್ತಾರೆ. ಬಟ್ ಇನ್ನಷ್ಟು ಜನ ನಾವು ವಾಕ್ ಮಾಡೋದಕ್ಕೆ ನಮ್ಮ ಒಂದು ದಿನನಿತ್ಯದ ಚಟುವಟಿಕೆಗಳಿಂದ ಸಾಧ್ಯ ಆಗದೆ ಇರಬಹುದು. ನಮ್ಮ ಒಂದು ಒತ್ತಡದಿಂದ, ನಮ್ಮ ಜೀವನದ ಒತ್ತಡಗಳಿಂದ ವಾಕ್ ಮಾಡೋದಕ್ಕೆ ಸಾಧ್ಯ ಆಗದೆ ಇರಬಹುದು. ಆದ್ರೂ ಕೂಡ ಸಿಂಪಲ್ ಆಗಿ ಬೆಳಿಗ್ಗೆ 15 minutes, ಮಧ್ಯಾಹ್ನ ಅಥವಾ ಸಂಜೆ 15 minutes ಊಟ ಆದ ನಂತರ ನೀವು ವಾಕ್ ಮಾಡಿದ್ರೆ ಸ್ವಲ್ಪ ಈ ಒಂದು ಸಣ್ಣ ಸಣ್ಣ ಹ್ಯಾಬಿಟ್ಸ್ ಇಂದ ನೀವು ಬಿಗ್ ಡಿಫರೆನ್ಸ್ ಅನ್ನೋದನ್ನ ನೋಡ್ತಾ ಹೋಗ್ತೀರಾ. ಓಕೆನಾ? ಸೊ ಹಾಗಾಗಿ ದಿನಕ್ಕೆ ಅಟ್ ಲೀಸ್ಟ್ 30 minutes ನೀವು ನಿಮ್ಮ ಒಂದು ಮನೆಯ ಟೆರೆಸ್ ಮೇಲೆ ಮಾಡಬಹುದು ಅಥವಾ ಮನೆಯಲ್ಲೇ ಮಾಡಬಹುದು. ಈ ರೀತಿ ನೀವು ಶುರು ಮಾಡಿದ್ರೆ ತುಂಬಾನೇ ಡಿಫ್ರೆನ್ಸ್ ಅನ್ನೋದನ್ನ ನೋಡ್ತಾ ಹೋಗ್ತೀರಾ ಸ್ನೇಹಿತರೆ. ಯಾವುದೇ ವಯಸ್ಸಿನವರಾಗಿರ್ಬೋದು, ಇವಾಗ ಸಣ್ಣ ವಯಸ್ಸವ್ರಿಗೂ ಕೂಡ ಈ ಒಂದು ಕೊಲೆಸ್ಟ್ರಾಲ್ ಅನ್ನೋದು ಹೆಚ್ಚಾಗ್ತಾ ಇದೆ ಅಲ್ವಾ? ಹಾಗಾಗಿ ಈ ರೀತಿ ನೀವು ವಾಕ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ತುಂಬಾನೇ ಇಂಪ್ರೂವ್ ಆಗುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ನಮ್ಮ ಒಂದು ರಕ್ತ ಸಂಚಲನ ನಿಂತು ಹೋಗ್ಬಿಡುತ್ತೆ, ಕಮ್ಮಿ ಆಗ್ಬಿಡುತ್ತೆ. ಈ ಒಂದು ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ತುಂಬಾ ಚೆನ್ನಾಗಾಗುತ್ತೆ. ಹಾರ್ಟ್ ಹೆಲ್ತ್ ತುಂಬಾನೇ ಚೆನ್ನಾಗಿರುತ್ತೆ. ವಾಕ್ ಮಾಡೋದ್ರಿಂದ ನಮ್ಮ ಹಾರ್ಟ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಕೊಲೆಸ್ಟ್ರಾಲ್ ಯಾವಾಗ ಕಮ್ಮಿ ಆಗ್ತಾ ಬರುತ್ತೆ ಅವಾಗ ನಮ್ಮ ಹಾರ್ಟ್ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದರ ಜೊತೆಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನೋದು ಕಮ್ಮಿ ಆಗುತ್ತೆ. ಸೊ ವಾಕ್ ಮಾಡೋದ್ರಿಂದ ಸಾಕಷ್ಟು ಲಾಭಗಳು ಇದೆ. ಜೊತೆಗೆ ನೀವೇನು ಹೆಚ್ಚು ಹೆವಿ ವೆಯ್ಟ್ ಲಿಫ್ಟ್ ಮಾಡ್ಬೇಕು ಅಂತ ಇಲ್ಲ, ಅದು ಕೂಡ ವೆರಿ ಇಂಪಾರ್ಟೆಂಟ್. ಸ್ಟ್ರೆಂತ್ ಟ್ರೈನಿಂಗ್ ಕೂಡ ವೆರಿ ಇಂಪಾರ್ಟೆಂಟ್. ಆದ್ರೆ ನೀವು ಶುರುನಲ್ಲಿ ವಾಕಿಂಗ್ ಇಂದ ಶುರು ಮಾಡಿ. ಸೊ ದಿಸ್ ಇಸ್ ದ ಬೆಸ್ಟ್ ವೇ ಟು ಕೀಪ್ ಯೋರ್ ಸೆಲ್ಫ್ ಫಿಟ್ ಅಂಡ್ ಹೆಲ್ದಿ. ಓಕೆನಾ? ಸೊ ಮೂವ್ಮೆಂಟ್, ರೆಗ್ಯುಲರ್ ಆಗಿ ಬಾಡಿ ಮೂವ್ಮೆಂಟ್ ಮಾಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಸೊ ಎರಡನೇದಾಗಿ ಫ್ರೈಡ್ ಅಂಡ್ ಪ್ರಾಸೆಸ್ಡ್ ಫುಡ್ ನ ಆದಷ್ಟು ಕಡಿಮೆ ಮಾಡಬೇಕು. ಓಕೆನಾ? ಸೊ ಡೀಪ್ ಫ್ರೈಡ್ ಫುಡ್ ನ ನೀವು ಕಡಿಮೆ ಮಾಡ್ತಾ ಬರ್ಬೇಕು ಹಂತ ಹಂತವಾಗಿ. ಕೊನೆಗೆ ನೀವು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ರು ಕೂಡ ನಿಮ್ಮ ಒಂದು ಹೆಲ್ತ್ ನ ಎಕ್ಸಲೆಂಟ್ ಆಗಿ ನೀವು ಕಾಪಾಡ್ಕೊಳ್ಬಹುದು. ಬೇಕರಿ ಐಟಮ್ ಗಳನ್ನ ಅವಾಯ್ಡ್ ಮಾಡುವಂತದ್ದು, ಜೊತೆಗೆ ಪ್ಯಾಕ್ಡ್ ಸ್ನಾಕ್ಸ್ ಗಳನ್ನ ಅವಾಯ್ಡ್ ಮಾಡುವಂತದ್ದು, ಜೊತೆಗೆ ಪ್ರಾಸೆಸ್ಡ್ ಮೀಟ್. ಇವಾಗ ನಾನ್ ವೆಜ್ ತಿನ್ನೋರಾದ್ರೆ ಪ್ರಾಸೆಸ್ ಮಾಡಿರುವಂತಹ ಮೀಟ್ಗಳು, ಇವಾಗ ಮುಂಚಿನ ಕಾಲದಲ್ಲಾದ್ರೆ ಏನೋ ಮಾಡ್ತಾ ಇದ್ರು, ಆದಿಮಾನವರೆಲ್ಲ ಹಂಟ್ ಮಾಡಿ ತಿಂತಾ ಇದ್ರು. ಅಂದ್ರೆ ಬೇಟೆ ಆಡಿ ಪ್ರಾಣಿಗಳನ್ನ ಬೇಟೆ ಆಡಿ ಅದರ ಒಂದು ಮಾಂಸಾಹಾರ ತಿನ್ನುವಂತವರು ಆ ರೀತಿ ತಿಂತಾ ಇದ್ರು. ಬಟ್ ಇವಾಗ ಏನಾಗ್ಬಿಟ್ಟಿದೆ, ದೇಶ ವಿದೇಶಗಳಿಂದ ಎಷ್ಟೋ ದಿನಗಳು ಫ್ರೀಸರ್ ನಲ್ಲಿ ಅಥವಾ ಒಂದು ಐಸ್ ಕ್ಯೂಬ್ಸ್ ನ ಬಳಸಿ ಎಷ್ಟೋ ದಿನ ಅದಕ್ಕೆ ಪ್ರಾಸೆಸ್ ಮಾಡಿ ಅದರಲ್ಲಿ ಕೆಮಿಕಲ್ಸ್ ಎಲ್ಲ ಹಾಕಿ ಎಷ್ಟೋ ದಿನ ಅದು ಕೆಡದೆ ಇರುವ ರೀತಿ ಅದು ಪ್ರಾಸೆಸ್ಡ್ ಫುಡ್ ಆಗಿ ಪ್ಯಾಕೇಜಿಂಗ್ ಆಗಿ ಬರುತ್ತೆ ನಿಮ್ಗೆ. ಬಟ್ ಅದು ನಿಜವಾಗ್ಲೂ ಅದು ನಿಮ್ಮ ಹೆಲ್ತ್ಗೆ ಒಳ್ಳೇದಲ್ಲ. ಅದು ನೋಡೋದಕ್ಕೆ ಮಾತ್ರ ಚೆನ್ನಾಗಿ ಕಾಣುತ್ತೆ ಹೊರತು, ಬಟ್ ಅದು ನಿಮ್ಮ ದೇಹಕ್ಕೆ ಹೋದಾಗ ಅದು ಕ್ಯಾನ್ಸರ್ ಸೆಲ್ಸ್ ಹೆಚ್ಚು ಮಾಡುವಂತಹ ಸಾಧ್ಯತೆಗಳೇ ಹೆಚ್ಚಾಗಿ ಇರುತ್ತೆ. ಹಾಗಾಗಿ ಪ್ರಾಸೆಸ್ಡ್ ಫುಡ್ ಗಳನ್ನ, ಈಗ ವೆಜ್ ತಿನ್ನೋರಾದ್ರೆ ಫ್ರೈಡ್ ಐಟಮ್ಸ್ ನಾವು ಹೆಚ್ಚಾಗಿ ತಗೊಳ್ತಾ ಇರ್ತೀವಿ ಅಲ್ವಾ? ಸೊ ಅದನ್ನ ಆದಷ್ಟು, ಇವಾಗ ನಾವೆಲ್ಲರೂ ಕೂಡ ತಗೊಂಡೇ ಇರ್ತೀವಿ ಒಂದಲ್ಲ ಒಂದ್ ಟೈಮ್, ಆದಷ್ಟು ಹಂತ ಹಂತವಾಗಿ ಅದನ್ನ ನಾವು ಕಮ್ಮಿ ಮಾಡ್ಕೊಳ್ತಾ ಬರ್ಬೇಕು.
ಸೊ ಇನ್ನು ಮೂರನೇದಾಗಿ ಫೈಬರ್ ರಿಚ್ ಫುಡ್, ಇದನ್ನ ನಾವು ಹೆಚ್ಚಾಗಿ ತಗೊಳ್ಬೇಕಾಗುತ್ತೆ. ಈ ಒಂದು ಹೈ ಕೊಲೆಸ್ಟ್ರಾಲ್ ನಾವು ಕಮ್ಮಿ ಮಾಡಬೇಕು ಅಂತಂದ್ರೆ ಫೈಬರ್ ರಿಚ್ ವೆಜಿಟೇಬಲ್ಸ್, ಓಕೆನಾ. ಫೈಬರ್ ರಿಚ್ ಫುಡ್ ಗಳಲ್ಲಿ ಏನೆಲ್ಲ ಬರುತ್ತೆ, ನಮಗೆ ತರಕಾರಿಗಳು ಬರುತ್ತೆ, ಹಣ್ಣುಗಳು ಬರುತ್ತೆ ಅಲ್ವಾ. ಇದರ ಜೊತೆಗೆ ನಮಗೆ ಓಟ್ಸ್ ಆಗಿರಬಹುದು, ಓಕೆನಾ. ಅದನ್ನೂ ನೀವು ನೋಡ್ಬೇಕು, ಓಟ್ಸ್ ಯಾವ ತರ ಓಟ್ಸ್ ಗಳನ್ನ ನೀವು ತಗೊಳ್ತಾ ಇರಿ. ತುಂಬಾ ಫ್ಲೇವರ್ ಹಾಕಿರುವಂತದ್ದು, ಕೆಮಿಕಲ್ಸ್ ಹಾಕಿರುವಂತದ್ದು, ಬೇರೆ ಬೇರೆ ರೀತಿಯ ಒಂದು ಪ್ರಾಡಕ್ಟ್ಸ್ ಗಳು ಲಾಂಚ್ ಆಗ್ತಾ ಇರುತ್ತೆ ಮಾರ್ಕೆಟ್ ಅಲ್ಲಿ. ನೀವು ಅದರಲ್ಲಿ ಒಳ್ಳೆ ಪ್ರಾಡಕ್ಟ್ ನ ಆಯ್ಕೆ ಮಾಡಿಕೊಂಡು ಪ್ರಾಡಕ್ಟ್ ಮೇಲೆ ಏನೆಲ್ಲ ಕೊಟ್ಟಿದ್ದಾರೆ, ಏನೆಲ್ಲ ಐಟಮ್ಗಳು ಇದರಲ್ಲಿ ಇದೆ ಅನ್ನೋದನ್ನ ಚೆಕ್ ಮಾಡ್ಬಿಟ್ಟು ನೀವು ತಗೊಂಡಾಗ ಏನಾಗುತ್ತೆ, ಆದಷ್ಟು ನಿಮ್ಮ ಹೆಲ್ತ್ ನ ನೀವು ಕಾಪಾಡ್ಕೊಳ್ಬಹುದು. ಇದ್ರ ಜೊತೆಗೆ ನೀವು ಮಿಲೆಟ್ಸ್ ಆಗಿರ್ಬೋದು, ಸಿರಿಧಾನ್ಯಗಳನ್ನ ತಗೊಳ್ಳುವಂತದ್ದು, ಹೋಲ್ ಗ್ರೈನ್ಸ್ ಗಳನ್ನ ತಗೊಳ್ಳುವಂತದ್ದು. ಅಂದ್ರೆ ಇವಾಗ ಸಪೋಸ್ ಇವಾಗ ನೀವು ಉದ್ದಿನ ಬೇಳೆ ಉಪಯೋಗಿಸ್ತಾ ಇದ್ರೆ ಆ ಬೇಳೆ ಕಾಳುಗಳು ಹೋಲ್ ಆಗಿ, ಅಂದ್ರೆ ಅದು ಬೇಳೆ ಆಗೋದಕ್ಕೆ ಮುಂಚೆ ಹೋಲ್ ಗ್ರೈನ್ ಆಗಿ ಇರುತ್ತಲ್ವಾ. ಸೊ ಆ ರೀತಿ ಫುಡ್ ಗಳನ್ನ ಹೆಚ್ಚಾಗಿ ನೀವು ಮೊಳಕೆ ಬರಿಸಿ ಕಾಳುಗಳನ್ನ ಉಪಯೋಗಿಸೋದ್ರಿಂದ ಕೂಡ ಏನಾಗುತ್ತೆ, ನಿಮ್ಮ ಒಂದು ಕೊಲೆಸ್ಟ್ರಾಲ್ ಅನ್ನೋದು ಬ್ಯಾಲೆನ್ಸ್ ಆಗುತ್ತೆ. ಸೊ ಇನ್ನು ನಾಲ್ಕನೇದಾಗಿ ಹೆಲ್ದಿ ಫ್ಯಾಟ್ಸ್ ಅನ್ನ ನೀವು ಚೂಸ್ ಮಾಡುವಂತದ್ದು ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಾ ಫ್ಯಾಟ್ಸ್ ಕೂಡ ಕೆಟ್ಟದಲ್ಲ. ಇಲ್ಲಿ ಗುಡ್ ಫ್ಯಾಟ್ಸ್ ಮತ್ತೆ ಬ್ಯಾಡ್ ಫ್ಯಾಟ್ಸ್ ಎರಡು ರೀತಿ ಇರುತ್ತೆ, ಓಕೆನಾ. ಸೊ ಗುಡ್ ಫ್ಯಾಟ್ಸ್, ಹೆಲ್ದಿ ಫ್ಯಾಟ್ಸ್ ಅಲ್ಲಿ ಏನ್ ಬರುತ್ತೆ ನಿಮಗೆ, ನಟ್ಸ್ ಗಳು, ಸೀಡ್ಸ್ ಗಳು, ಲಿಮಿಟೆಡ್ ಹೆಲ್ದಿ ಆಯಿಲ್ಸ್ ಅಂತಂದ್ರೆ ಲಿಮಿಟೆಡ್ ಆಗಿ ತಗೊಳ್ಳುವಂತಹ ಹೆಲ್ದಿ ಆಯಿಲ್ಸ್. ಅಂದ್ರೆ ಹೆಲ್ದಿ ಆಯಿಲ್, ಇವಾಗ ನಾವೆಲ್ಲರೂ ಕೂಡ ಚಿಕ್ಕವರು ಇರುವಾಗ ಹೆಚ್ಚಾಗಿ ರಿಫೈನ್ಡ್ ಆಯಿಲ್ ಗಳನ್ನ ತಗೊಂಡಿರ್ತೀವಿ. ಅಂದ್ರೆ ಯಾವಾಗ ನಮಗೆ ಸ್ವಲ್ಪ ಗೊತ್ತಾಗ್ತಾ ಹೋಗುತ್ತೆ, ಇಲ್ಲ ಇಂಥ ಆಯಿಲ್ಗಳು ತಗೊಳ್ಬಾರ್ದು ಅಂತ ಗೊತ್ತಾಗ್ತಾ ಹೋಗುತ್ತೆ, ಒಳ್ಳೆಯ ಒಂದು ಎಣ್ಣೆನ ನಾವು ಕಮ್ಮಿ ಪ್ರಮಾಣದಲ್ಲಿ ಯೂಸ್ ಮಾಡುವಂತದ್ದು. ಇದರಿಂದ ಕೂಡ ನಾವು ಕೊಲೆಸ್ಟ್ರಾಲ್ ಅನ್ನೋದನ್ನ ಕಮ್ಮಿ ಮಾಡ್ಕೊಳ್ಬಹುದು. ಸ್ನೇಹಿತರೆ, ನೀವು ನೋಡಿರ್ಬೋದು ಸಾಕಷ್ಟು ಸೆಲೆಬ್ರಿಟೀಸ್ ಗಳು ಆಡ್ ಗಳನ್ನ ಕೊಡ್ತಾರೆ, ಈ ಎಣ್ಣೆ ತಗೊಳ್ಳಿ, ಆ ಎಣ್ಣೆ ತಗೊಳ್ಳಿ ಅಂತ. ಅವರೆಲ್ಲ ದುಡ್ಡಿಗಾಗಿ ಮಾಡ್ತಾರೆ. ಬಟ್ ಅವರ ಮನೆಗೆ ಹೋಗಿ, ಅವರ ಒಂದು ಕಿಚನ್ ಗೆ ಹೋಗಿ ನೀವು ನೋಡಿದ್ರೆ ಅವ್ರಿಗೆ ಏನ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಈ ಆಯಿಲ್ ನ ತಗೊಳ್ಳಿ ಅಂತ ಹೇಳ್ತಾರೆ, ಅದೇ ಒಂದು ಆಯಿಲ್ ನ ಅವರು ತಗೊಳ್ತಾ ಇರೋದಿಲ್ಲ. ಅವರು ಕೇವಲ ಒಂದು ದುಡ್ಡಿನ ಆಸೆಗೋಸ್ಕರ, ದುಡ್ಡು ಮಾಡೋದಕ್ಕೋಸ್ಕರ, ಜೊತೆಗೆ ಒಂದು ಜನರ ಒಂದು ಇನ್ಫ್ಲೂಯೆನ್ಸ್ ಆಗಿರ್ಬೋದು, ಜನರ ಒಂದು ನೆಟ್ವರ್ಕ್ ಆಗಿರ್ಬೋದು, ಇದನ್ನೆಲ್ಲ ಬೆಳೆಸ್ಕೊಳ್ಳೋದಕ್ಕೆ ಏನ್ ಮಾಡ್ತಾರೆ, ಹೆಚ್ಚಿನ ಒಂದು ಪಬ್ಲಿಸಿಟಿಗೋಸ್ಕರ ಈ ರೀತಿ ಮಾಡ್ತಾರೆ. ಸೊ ಅವಾಗ ಜನರು ಇನ್ನೋಸೆಂಟ್ ಇದ್ರೆ ಏನ್ ಮಾಡ್ತಾರೆ, ಇಲ್ಲಪ್ಪ ಅವರು ದೊಡ್ಡ ಸೆಲೆಬ್ರಿಟಿ, ಅವ್ರು ಹೇಳಿದಾರೆ ಅಂತ ಅಂದ್ಮೇಲೆ ಇದು ಒಳ್ಳೆ ಪ್ರಾಡಕ್ಟ್ ಇರುತ್ತೆ, ನಾವು ತಗೊಂಡು ಯೂಸ್ ಮಾಡ್ಬೋದು ಅಂತ ತಗೊಳ್ತಾರೆ. ಬಟ್ ಅಲ್ಲಿ ಯಾರಿಗೆ ಪ್ರಾಬ್ಲಮ್ ಆಗ್ತಾ ಇರೋದು, ಯಾರಿಗೆ ಇನ್ನೋಸೆಂಟ್ ಪೀಪಲ್ಗೆ ಪ್ರಾಬ್ಲಮ್ ಆಗ್ತಾ ಇದೆ, ಇನ್ನೋಸೆಂಟ್ ಪೀಪಲ್ಗೆ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ. ಸೊ ಹಾಗಾಗಿ ದಯವಿಟ್ಟು ನೀವು ಎಣ್ಣೆ ಬಳಸಲಿಲ್ಲ ಅಂದ್ರೂ ಪರವಾಗಿಲ್ಲ. ನೀವು ಯಾಕಂದ್ರೆ ಕಡಲೆ ಬೀಜ ನಾವು ತಿಂದಾಗ ಕಡಲೆ ಬೀಜದಲ್ಲೇ ಎಣ್ಣೆ ಅಂಶ ಇರುತ್ತೆ, ಎಳ್ಳು ತಿಂತೀವಿ ಎಳ್ಳಿನಲ್ಲೇ ಎಣ್ಣೆ ಅಂಶ ಇರುತ್ತೆ. ಸೊ ಸೂರ್ಯಕಾಂತಿ ಬೀಜ ತಗೊಂಡ್ರೆ ಅದರಲ್ಲೇ ಎಣ್ಣೆ ಅಂಶ ಇರುತ್ತೆ, ತೆಂಗಿನಕಾಯಿ ತುರಿದಿರೋದನ್ನ ನಾವು ತಗೊಂಡ್ರೆ ಅದರಲ್ಲೇ ಎಣ್ಣೆ ಅಂಶ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಹಂತ ಹಂತವಾಗಿ ನೀವು ಪ್ರಾಸೆಸ್ಡ್ ರಿಫೈನ್ಡ್ ಆಯಿಲ್ ನ ಕಮ್ಮಿ ಬಳಸಿ. ಇನ್ನು ನೀವು ಎಣ್ಣೆ ಬಳಸಬೇಕು ಅಂತ ಇದ್ರೆ ಒಳ್ಳೆ ಆಯಿಲ್, ಅದರಲ್ಲಿ ಆಲಿವ್ ಆಯಿಲ್ ನ ಸ್ವಲ್ಪ ಪ್ರಮಾಣದಲ್ಲಿ ಉಪಯೋಗಿಸಬಹುದು, ಮಸ್ಟರ್ಡ್ ಆಯಿಲ್ ಸ್ವಲ್ಪ ಪ್ರಮಾಣದಲ್ಲಿ ಉಪಯೋಗಿಸಬಹುದು. ಇನ್ನು ನೀವೇನಾದ್ರೂ ಕೋಲ್ಡ್ ಪ್ರೆಸ್ಡ್ ಆಯಿಲ್ ನ ಯೂಸ್ ಮಾಡ್ತಾ ಇದ್ರೆ, ಗಾಣದ ಎಣ್ಣೆ ಯೂಸ್ ಮಾಡ್ತಾ ಇದ್ರೆ ಅದು ಕೂಡ ತುಂಬಾನೇ ಒಳ್ಳೇದು, ಓಕೆನಾ. ಸೊ ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಇಂಥದನ್ನ ನೀವು ಬಳಸಬಹುದು ಸ್ನೇಹಿತರೆ. ಸೊ ಇದ್ರ ಜೊತೆಗೆ ಇನ್ನು ಐದನೇದಾಗಿ ರೆಗ್ಯುಲರ್ ಆಗಿ ನೀವು ಮಲಗುವಂಥದ್ದು, ಸ್ಲೀಪ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಒಂದು ಬಿಸಿ ಲೈಫ್, ಸ್ಟ್ರೆಸ್ಫುಲ್ ಲೈಫ್, ಜೊತೆಗೆ ಒಂದು ಒತ್ತಡದ ಜೀವನದಲ್ಲಿ ನಾನಾ ರೀತಿಯ ಕಾರಣಗಳಿಂದ ನಿಮ್ಮ ಒಂದು ನಿದ್ದೆ ಕೆಡ್ತಾ ಇರಬಹುದು. ಅದಕ್ಕೆ ಏನ್ ಕಾರಣ ಅಂತ ಅನ್ಕೊಂಡೋದನ್ನ ನೀವು ಫಿಕ್ಸ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್, ಓಕೆನಾ. ಸೊ ನಿದ್ದೆ ಅನ್ನೋದು ವೆರಿ ಇಂಪಾರ್ಟೆಂಟ್. ರೆಗ್ಯುಲರ್ ಆಗಿ ಮಲಗುವಂತದ್ದು ಸ್ಟ್ರೆಸ್ ಹಾರ್ಮೋನ್ ನ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಬೇಕು. ಸ್ಟ್ರೆಸ್ ಹಾರ್ಮೋನ್ ಇನ್ಕ್ರೀಸ್ ಆಗುತ್ತೆ, ಅದನ್ನ ನಾವು ಕಮ್ಮಿ ಮಾಡ್ಕೊಳ್ಬೇಕು. ಹಾಗಾಗಿ ನಿದ್ದೆ ಮಾಡುವಂತದ್ದು ವೆರಿ ವೆರಿ ಇಂಪಾರ್ಟೆಂಟ್, ಓಕೆನಾ. ಓವರ್ ಆಲ್ ಹೆಲ್ತ್ ಗೆ ನಮಗೆ ನಿದ್ದೆ ಅನ್ನೋದು ವೆರಿ ಇಂಪಾರ್ಟೆಂಟ್. 7 to 8 hours, ಅಟ್ ಲೀಸ್ಟ್ 6 hours ನೀವು ಕಂಪಲ್ಸರಿ ಮಲಗಬೇಕಾಗುತ್ತೆ, ಓಕೆನಾ. ಸೊ ಇದು ಕೂಡ ಸಿಂಪಲ್ ಹ್ಯಾಬಿಟ್ ಗಳಲ್ಲಿ ಒಂದು, ನಮ್ಮ ಒಂದು ಹೈ ಕೊಲೆಸ್ಟ್ರಾಲ್ ಕಮ್ಮಿ ಮಾಡ್ಕೊಳ್ಳೋದಕ್ಕೆ. ಇನ್ನು ಆರನೇದಾಗಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಸ್ಟ್ರೆಸ್ ಮ್ಯಾನೇಜ್ ಮಾಡುವಂತದ್ದು, ಈಗ ಆಲ್ರೆಡಿ ನಾನು ಸ್ಲೀಪ್ ಅಂದ್ರೆ ಮಲಗುವಾಗ, ಅಂದ್ರೆ ನೀವು ರೆಗ್ಯುಲರ್ ಆಗಿ ಮಲಗುವಾಗ ನಿಮ್ಗೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಅಂತ ನಾನು ಹೇಳಿದ್ದೀನಿ. ಅದೇ ರೀತಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಬೇರೆ ಎಲ್ಲ ಟೆಕ್ನಿಕ್ ಗಳು ಇವೆ, ಅದನ್ನು ಕೂಡ ನೀವು ಕಲ್ತ್ಕೊಳ್ಳುವಂತದ್ದು ನಿಮ್ಮ ಒಂದು ಸಿಂಪಲ್ ಹ್ಯಾಬಿಟ್ಸ್ ನಲ್ಲಿ ಅಳವಡಿಸ್ಕೊಳ್ಬಹುದು ಸ್ನೇಹಿತರೆ. ಏನ್ ಮಾಡ್ಬೇಕು, ನೀವು ಕಾನ್ಸ್ಟೆಂಟ್ ಆಗಿ ಸ್ಟ್ರೆಸ್ಫುಲ್ ಲೈಫ್ ಆಯ್ತು, ಇವಾಗ ನಾವು ಮನುಷ್ಯರು ಅಂತ ಅಂದ್ಮೇಲೆ ಯಾವಾಗ್ಲೂ ಒಂದೇ ರೀತಿ ಇರಲ್ಲ, ನಮ್ಮ ಒಂದು ಭಾವನೆಗಳು ಏರಿಳಿತ ಆಗ್ತಾ ಇರುತ್ತೆ. ಸಾಕಷ್ಟು ಜೀವನದಲ್ಲಿ ಒಬ್ಬೊಬ್ರದ್ದು ಒಂದೊಂದು ರೀತಿ ಜೀವನ ಇರುತ್ತೆ ಅಲ್ವಾ, ಒಬ್ಬೊಬ್ರದ್ದು ಒಂದೊಂದು ರೀತಿ ಜರ್ನಿ ಇರುತ್ತೆ ಅಲ್ವಾ. ನಮ್ಮ ಒಂದು ಸ್ಟ್ರೆಸ್ ನ ಮ್ಯಾನೇಜ್ ಮಾಡೋದಕ್ಕೆ ನಾವೇ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನಮ್ಮ ಸುತ್ತಮುತ್ತ ಇರೋರು ನಮ್ಗೆ ಗೈಡ್ ಮಾಡ್ಬೋದು, ಹೆಲ್ಪ್ ಮಾಡ್ಬೋದು, ನಮ್ಗೆ ವಿಚಾರಗಳನ್ನ ತಿಳಿಸ್ಕೊಡ್ಬೋದು. ಆದ್ರೆ ಕೊನೆಗೆ ಅದು ನಾವು ಒಂದು ಆಕ್ಷನ್ ತಗೊಂಡ್ರೆ ಮಾತ್ರ ನಾವು ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ. ಸಪೋಸ್ ಇವಾಗ ನಾವು ಸ್ಟ್ರೆಸ್ ಮ್ಯಾನೇಜ್ ಮಾಡ್ಬೇಕು ಅಂದ್ರೆ ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡ್ಬೇಕು. ಯಾರು ಎಷ್ಟೇ ಹೇಳಿದ್ರು ನಾವು ಸುಮ್ಮನೆ ಕೂತಿದ್ರೆ ಆಗೋದಿಲ್ಲ, ನಾವು ಅದನ್ನ ಅಳವಡಿಸ್ಕೊಳ್ಬೇಕು. ನಾವು ಎದ್ದು ಎಕ್ಸರ್ಸೈಸ್ ಮಾಡುವಂತದ್ದು, ಡೀಪ್ ಬ್ರೀತಿಂಗ್ ಮಾಡುವಂತದ್ದು, ಮೆಡಿಟೇಷನ್ ಮಾಡುವಂತದ್ದು, ಪ್ರೇಯರ್ ಅಂದ್ರೆ ನಿಮ್ಗೆ ಯಾವ ದೇವ್ರು ಆರಾಧಿಸ್ತೀರಿ ಅದೇ ಒಂದು ದೇವರನ್ನ ಒಂದು ಭಕ್ತಿಯಿಂದ ಕೇಳ್ಕೊಳ್ಳುವಂತದ್ದು, ಧ್ಯಾನ ಮಾಡುವಂತದ್ದು, ಪೀಸ್ಫುಲ್ ಆಕ್ಟಿವಿಟಿ, ಸಮಾಧಾನಕರವಾದಂತಹ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳುವಂತದ್ದು, ಇದೆಲ್ಲವೂ ಕೂಡ ನಿಮ್ಮ ಒಂದು ಸ್ಟ್ರೆಸ್ ಮ್ಯಾನೇಜ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ನೀವೇನಾದ್ರು ಗಾರ್ಡನಿಂಗ್ ಮಾಡ್ತಾ ಇದ್ರೆ ಗಿಡಗಳಿಗೆ ನೀರು ಹಾಕುವಂತದ್ದಾಗಿರ್ಬೋದು, ಅಥವಾ ಕುತ್ಕೊಂಡು ಒಂದ್ ಕಡೆ ಧ್ಯಾನ ಮಾಡುವಂತದ್ದಾಗಿರ್ಬೋದು. ಈ ರೀತಿ ನೀವು ಒಂದು 15 ನಿಮಿಷ ಮಾಡೋದ್ರಿಂದ ಒಂದು ಇಡೀ ದಿನ ನಿಮ್ದು ಚೆನ್ನಾಗಿರುತ್ತೆ, ಸ್ಟ್ರೆಸ್ ಮ್ಯಾನೇಜ್ ಆಗುತ್ತೆ, ಓಕೆನಾ. ಸೊ ಇದು ಕೂಡ ಸ್ಟ್ರೆಸ್ ಮ್ಯಾನೇಜ್ ಮಾಡೋದಕ್ಕೆ ಸಿಂಪಲ್ ಹ್ಯಾಬಿಟ್ಸ್ ಅಲ್ಲಿ ಒಂದು. ಸೊ ಈ ರೀತಿ ಎಲ್ಲ ನೀವು ಮಾಡೋದ್ರಿಂದ ನಿಮ್ಮ ಒಂದು ಮೆಂಟಲ್ ಹೆಲ್ತ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಜೊತೆಗೆ ಮೆಂಟಲ್ ಹೆಲ್ತ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ. ಮೆಂಟಲ್ ಹೆಲ್ತ್ ಚೆನ್ನಾಗಿತ್ತು ಅಂತಂದ್ರೆ ನಮ್ಮ ಒಂದು ಫಿಸಿಕಲ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಸೊ ಇದೇ ರೀತಿ ಇನ್ನು 7ನೇದಾಗಿ ಸ್ಮೋಕಿಂಗ್ ಮತ್ತೆ ಆಲ್ಕೋಹಾಲ್ ನ ಅವಾಯ್ಡ್ ಮಾಡುವಂತದ್ದು. ಸೊ ಇದಿಷ್ಟನ್ನ ನೀವು ಅವಾಯ್ಡ್ ಮಾಡ್ತು ಅಂತಂದ್ರೆ ನಿಮ್ಮ ಒಂದು ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಕಮ್ಮಿ ಆಗುತ್ತೆ. ಯಾಕಂದ್ರೆ ನಮ್ಮ ಒಂದು ಸರ್ಕಾರವೇ ಇದಕ್ಕೆ
ಜಾಸ್ತಿ ಎನ್ಕರೇಜ್ ಮಾಡ್ತಾ ಇದೆ. ನೀವು ನೋಡಿರ್ಬೋದು ಎಲ್ಲಾ ಕಡೆ ಸ್ಮೋಕಿಂಗ್ ಇಸ್ ಡೇಂಜರಸ್ ಅಂತ ಕೊಟ್ಟಿರ್ತಾರೆ, ಆಲ್ಕೋಹಾಲ್ ಇಸ್ ಡೇಂಜರಸ್ ಅಂತ ಕೊಟ್ಟಿರ್ತಾರೆ. ಬಟ್ ಆದ್ರೂ ಕೂಡ ಅದು ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಅಂದ್ರೆ ನಮ್ಮ ಸರ್ಕಾರವೂ ಕೂಡ ಜನರನ್ನ ತಪ್ಪ ದಾರಿಗೆ ಗೆಳೀತಾ ಇದೆ ಅಂತಾನೆ ಅರ್ಥ ಸ್ನೇಹಿತರೆ. ಇಲ್ಲಿ ಎಲ್ಲರೂ ಕೂಡ ದುಡ್ಡಿಗೋಸ್ಕರ ಇನ್ನೋಸೆಂಟ್ ಪೀಪಲ್ ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸ್ಮೋಕಿಂಗ್ ಮತ್ತು ಎಕ್ಸೆಸ್ ಆಲ್ಕೋಹಾಲ್ ಇಂದ ಕೂಡ ನಿಮ್ಮ ಒಂದು ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಇದರಿಂದ ನಾನಾ ರೀತಿಯ ಕಾಯಿಲೆಗಳು ಬಂದು ಇದರಿಂದ ಏನಾಗುತ್ತೆ, ರಿಲೇಶನ್ಶಿಪ್ ಅಲ್ಲಿ ಕೂಡ ಪ್ರಾಬ್ಲಮ್ ಆಗುತ್ತೆ. ಮನೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಒಂದು ಮಾನಸಿಕವಾದ ಒತ್ತಡಗಳು ಎಲ್ಲರ ಮೇಲೆ ಪರಿಣಾಮ ಬೀರುತ್ತೆ ಸ್ನೇಹಿತರೆ. ಸೊ ಕೊಲೆಸ್ಟ್ರಾಲ್ ಮತ್ತು ಹಾರ್ಟ್ ಹೆಲ್ತ್ ಕೂಡ ಎರಡು ಕೂಡ ಒಂದಕ್ಕೊಂದು ಚೈನ್ ಲಿಂಕ್ ಇದ್ದ ಹಾಗೆ. ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಿದ್ದಂಗೆನೆ ಹಾರ್ಟ್ ಹೆಲ್ತ್ ಕೂಡ ಕೆಡುವ ಸಾಧ್ಯತೆ ಇರುತ್ತೆ. ಹಾರ್ಮ್ಫುಲ್, ವೆರಿ ಡೇಂಜರ್ಸ್ ಟು ದ ಹಾರ್ಟ್, ನಮ್ಮ ಹೃದಯಕ್ಕೆ ತುಂಬಾನೇ ಹಾನಿಕಾರಕ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ಹಾಗಾಗಿ ಇದಕ್ಕೆ ಯಾವ ರೀತಿ ನೀವು, ಇದನ್ನು ಕೂಡ ನಾನು ಮುಂಬರುವ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಆಸ್ ಅ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್. ಯಾವ ರೀತಿ ಈ ಒಂದು ಅಡಿಕ್ಷನ್ಸ್, ನಿಮ್ಗೆ ಯಾವುದೇ ರೀತಿಯ ಒಂದು ಅಡಿಕ್ಷನ್ಸ್ ಇದ್ರೆ, ಸಣ್ಣ ವಯಸ್ಸವ್ರಿಗಾದ್ರೆ ಅವರು ಬೇರೆ ಬೇರೆ ರೀತಿಯ ಒಂದು ಅಡಿಕ್ಷನ್ಸ್ ಗಳಿಗೆ ಒಳಗಾಗಿರ್ತಾರೆ. ಸೊ ಅಂತಹ ಅಡಿಕ್ಷನ್ಸ್ ಗೆ ನೀವು ಯಾರಾದ್ರೂ ಒಳಗಾಗಿದ್ರೆ ಅಥವಾ ನೀವು ಯಾರು ನೋಡಿದ್ರೆ ಆ ರೀತಿ ಯಾರನ್ನಾರು ಒಳಗೆ ಆಗಿರುವುದನ್ನ, ಅದರಿಂದ ಹೇಗೆ ಹೊರಗೆ ಬರ್ಬೇಕು ಅನ್ನೋದನ್ನು ಕೂಡ ನಾನು ಮುಂಬರುವ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಈ ರೀತಿ ನಾವು ಸಿಂಪಲ್ ಹ್ಯಾಬಿಟ್ಸ್ ಅನ್ನ ನಾವು ನಮ್ಮ ಒಂದು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಓಕೆನಾ? ಅಂದ್ರೆ ಎಲ್ರು ಕೂಡ ಈ ರೀತಿ ಇರೋದಿಲ್ಲ, ಬಟ್ ಮಾನಸಿಕ ಒತ್ತಡ ಕೆಲವೊಮ್ಮೆ ಹಾಗೆ ಮಾಡಿಸ್ಬಿಡುತ್ತೆ. ಸ್ಮೋಕ್ ಮಾಡುವಂತದ್ದಾಗಿರ್ಬೋದು, ಆಲ್ಕೋಹಾಲ್ ತಗೊಳ್ಳುವಂತದ್ದಾಗಿರ್ಬೋದು, ಸ್ಟ್ರೆಸ್ ಹಾಗೆ ಮಾಡ್ಸುತ್ತೆ ಅಲ್ವಾ. ಇವಾಗ ಅದನ್ನ ಮಾಡ್ತಿದ್ದಾರೆ ಅಂತ ಮಾತ್ರಕ್ಕೆ ಅವ್ರು ಕೆಟ್ಟವರು ಅಂತ ಅಲ್ಲ, ಪರಿಸ್ಥಿತಿಗಳು ಹಾಗೆ ಮಾಡ್ಸಿರುತ್ತೆ. ಅದರಿಂದ ಹೇಗೆ ಹೊರಗೆ ಬರ್ಬೋದು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದ್ರ ಜೊತೆಗೆ ಇನ್ನು 8ನೇದಾಗಿ ಕೊನೆಯದಾಗಿ ರೆಗ್ಯುಲರ್ ಆಗಿ ಹೆಲ್ತ್ ಚೆಕ್ಅಪ್ ಮಾಡಿಸುವಂತದ್ದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಹೈ ಕೊಲೆಸ್ಟ್ರಾಲ್ ನಿಮ್ಗೆ ಇತ್ತು ಅಂತಂದ್ರೆ ಲಿಪಿಡ್ ಪ್ರೊಫೈಲ್ ಆಗಿರ್ಬೋದು, ಬ್ಲಡ್ ಶುಗರ್ ಲೆವೆಲ್ ಆಗಿರ್ಬೋದು, ರೆಗ್ಯುಲರ್ ಆಗಿ ಮಾನಿಟರಿಂಗ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಆರೋಗ್ಯ ತುಂಬಾನೇ ಸುಧಾರಿಸಬಹುದು. ಇಲ್ಲ ಅಂತಂದ್ರೆ ನಿಮ್ಗೆ ಗೊತ್ತೇ ಆಗೋದಿಲ್ಲ ಕೊಲೆಸ್ಟ್ರಾಲ್ ಯಾವಾಗ ತುಂಬಾ ಜಾಸ್ತಿ ಆಗಿರುತ್ತೆ, ಅವಾಗ ಹಾರ್ಟ್ಗೆ ಸಮಸ್ಯೆ ಆಗುವಂತಹ ಒಂದು ಚಾನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ರೆಗ್ಯುಲರ್ ಆಗಿ ಹೆಲ್ತ್ ಚೆಕ್ಅಪ್ ಮಾಡಿಸ್ಕೊಳ್ಳುವಂಥದ್ದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಅರ್ಲಿ ಅವೇರ್ನೆಸ್ ಹೆಲ್ತ್ ಪ್ರಿವೆನ್ಷನ್ ಅಲ್ವಾ. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ. ಅಂದ್ರೆ ಕ್ಯೂರ್ ಮಾಡೋದಕ್ಕಿಂತ ಮೊದಲೇ ನಾವು ಅದನ್ನ ತಡೆಗಟ್ಬಿಟ್ರೆ, ಪ್ರಿವೆನ್ಷನ್ ಮಾಡ್ಕೊಂಡ್ರೆ ಆದಷ್ಟು ನಾವು ನಮ್ಮ ಒಂದು ಆರೋಗ್ಯವನ್ನ ಸುಧಾರಿಸ್ಕೊಳ್ಬಹುದು ಅಲ್ವಾ ಸ್ನೇಹಿತರೆ. ಸೊ ಇದಿಷ್ಟು ಕೂಡ ಸಿಂಪಲ್ ಹ್ಯಾಬಿಟ್ಸ್ ಅಂತಾನೆ ಹೇಳ್ಬೋದು. ನಾವು ಈ ಒಂದು ಹೈ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಇದಿಷ್ಟು ಸಿಂಪಲ್ ಹ್ಯಾಬಿಟ್ಗಳು. ಸೊ ಇವಾಗ ಕ್ವಿಕ್ ಆಗಿ ಒಂದೊಂದೇ ನೋಡ್ತಾ ಹೋಗೋಣ. ಮೊದಲನೇದಾಗಿ ಡೈಲಿ ವಾಕಿಂಗ್ ಮಾಡುವಂತದ್ದು, ಎರಡನೇದಾಗಿ ಫ್ರೈಡ್ ಮತ್ತೆ ಪ್ರಾಸೆಸ್ ಫುಡ್ ನ ಕಮ್ಮಿ ಮಾಡ್ಕೊಳ್ಳುವಂತದ್ದು, ಮೂರನೇದಾಗಿ ಫೈಬರ್ ರಿಚ್ ಫುಡ್ ನ ತಗೊಳ್ಳುವಂತದ್ದು, ನಾಲ್ಕನೇದಾಗಿ ಹೆಲ್ದಿ ಫ್ಯಾಟ್ಸ್ ನ ಚೂಸ್ ಮಾಡುವಂತದ್ದು, ಇನ್ನು ಐದನೇದಾಗಿ ರೆಗ್ಯುಲರ್ ಆಗಿ ಸ್ಲೀಪ್ ಅಂದ್ರೆ ಮಲಗುವ ಅಭ್ಯಾಸ, ರೆಗ್ಯುಲರ್ ಆಗಿ ನೀವು ನಿದ್ದೆ ಮಾಡುವಂತದ್ದು, ಜೊತೆಗೆ ಆರನೇದಾಗಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡುವಂತದ್ದು, ನಿಮ್ಮ ಒಂದು ಮಾನಸಿಕ ಒತ್ತಡವನ್ನ ಕಮ್ಮಿ ಮಾಡ್ಕೊಳ್ಳುವಂತದ್ದು, ಇನ್ನು ಏಳನೇದಾಗಿ ನೀವೇನಾದ್ರೂ ಸ್ಮೋಕಿಂಗ್ ಅಥವಾ ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿದ್ರೆ ಅದನ್ನ ಕಮ್ಮಿ ಮಾಡ್ಕೊಳ್ಳುವಂತದ್ದು, ಅಥವಾ ಎಂಟನೇದಾಗಿ ರೆಗ್ಯುಲರ್ ಆಗಿ ಹೆಲ್ತ್ ಚೆಕ್ಅಪ್ ಮಾಡ್ಕೊಳ್ಳುವಂತದ್ದು. ಇದಿಷ್ಟು ಕೂಡ ಸಿಂಪಲ್ ಹ್ಯಾಬಿಟ್ಸ್ ಇಂದ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಈ ಒಂದು ಹೈ ಕೊಲೆಸ್ಟ್ರಾಲ್ ಅನ್ನೋದು ಕ್ರಮೇಣವಾಗಿ ಹಂತ ಹಂತವಾಗಿ ಕಮ್ಮಿ ಆಗ್ತಾ ಬರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಇದಿಷ್ಟು ಕೂಡ ಸಿಂಪಲ್ ಹ್ಯಾಬಿಟ್, ಸರಳವಾದಂತಹ ಅಭ್ಯಾಸಗಳು. ಸೊ ಒಂದೇ ದಿನದಲ್ಲಿ ನೀವು ರಿಸಲ್ಟ್ಸ್ ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ. ಇವಾಗ ಒಂದಿನ ನೀವು ಇದೆಲ್ಲ ಫಾಲೋ ಮಾಡ್ಬಿಟ್ಟು ಇಮಿಡಿಯೇಟ್ ಆಗಿ ನಿಮಗೆ ಕೊಲೆಸ್ಟ್ರಾಲ್ ಕಮ್ಮಿ ಆಗ್ಬೇಕು ಅಂತಂದ್ರೆ ಸಾಧ್ಯ ಆಗೋದಿಲ್ಲ ಅಲ್ವಾ. ಇದನ್ನ ನೀವು ಇಂಪಾರ್ಟೆಂಟ್ ಅವೇರ್ನೆಸ್ ಆಗಿ ಮೈಂಡ್ ಅಲ್ಲಿ ಇಟ್ಕೊಳ್ಬೇಕು. ಓಕೆನಾ? ಸೊ ಲಾಂಗ್ ಟರ್ಮ್ ಜರ್ನಿ, ಇದು ಒಂದು ಲಾಂಗ್ ಟೈಮ್ ಆಯ್ತಾ. ಕ್ರಮೇಣವಾಗಿ ಹಂತ ಹಂತವಾಗಿ ನಿಮ್ಗೆ ಇದು ಕಮ್ಮಿ ಆಗುವಂಥದ್ದು. ರೆಗ್ಯುಲರ್ ಆಗಿ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾನೇ ಮುಖ್ಯ. ಹೆಲ್ದಿ ಲೈಫ್ ಸ್ಟೈಲ್ ಅನ್ನೋದು ತುಂಬಾನೇ ಮುಖ್ಯ ಸ್ನೇಹಿತರೆ. ಸ್ಮಾಲ್ ಹ್ಯಾಬಿಟ್ಸ್ ಪ್ಲಸ್ ಕನ್ಸಿಸ್ಟೆನ್ಸಿ ರೆಗ್ಯುಲರ್ ಆಗಿ ಮಾಡುವಂತದ್ದು, ಈ ಎಲ್ಲ ಒಂದು ಚಟುವಟಿಕೆಗಳನ್ನ ಅಳವಡಿಸಿಕೊಳ್ಳುವಂತದ್ದು. ಓಕೆನಾ? ಸಿಂಪಲ್ ಹ್ಯಾಬಿಟ್ಸ್ ಪ್ಲಸ್ ಕನ್ಸಿಸ್ಟೆನ್ಸಿ ಈಸ್ ಈಕ್ವಲ್ ಟು ಬೆಟರ್ ಹೆಲ್ತ್. ಸೊ ಇನ್ನು ಸೈಕಾಲಜಿಕಲ್ ಆಂಗಲ್ ಆಗಿ ನಾವು ನೋಡ್ತಾ ಹೋಗೋಣ. ಆಲ್ರೆಡಿ ನಾನು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೇಳಿದ್ದೀನಿ ಸೈಕಾಲಜಿಕಲ್ ಆಂಗಲ್ ಅಂತ ಬಂದಾಗ. ಸೊ ಇವಾಗ ಇನ್ನೂ ನಾವು ಡೀಪ್ ಆಗಿ ನೋಡ್ಬೇಕಂದ್ರೆ ಹೆಲ್ತ್ ಫಿಯರ್ ಅನ್ನೋದು ಬೇಡ ಬದುಕಲ್ಲಿ. ಅಂದ್ರೆ ನಮ್ಮ ಒಂದು ಜೀವನದಲ್ಲಿ ಏನಾಗ್ಬಿಡುತ್ತೋ, ನಮ್ಮ ಜೀವಕ್ಕೆ, ನಮ್ಮ ದೇಹಕ್ಕೆ ಏನಾಗ್ಬಿಡುತ್ತೋ ಅನ್ನೋ ಒಂದು ಭಯ ಬೇಡ ಆಯ್ತಾ. ಅವೇರ್ನೆಸ್ ಮತ್ತೆ ಬ್ಯಾಲೆನ್ಸ್ಡ್ ಆಕ್ಷನ್ ಆಯ್ತಾ. ಅವೇರ್ನೆಸ್ ಅನ್ನೋದು ತುಂಬಾ ಮುಖ್ಯ, ಅರಿವು ಅನ್ನೋದು ತುಂಬಾ ಮುಖ್ಯ. ಅವಾಗ ಭಯ ಅನ್ನೋದು ಹೋಗುತ್ತೆ. ಅರಿವು ಜೊತೆಗೆ ಬ್ಯಾಲೆನ್ಸ್ಡ್ ಆಕ್ಷನ್ ಅಂದ್ರೆ ಸಮತೋಲನವಾದಂತಹ ಒಂದು ಚಟುವಟಿಕೆಗಳು, ಬ್ಯಾಲೆನ್ಸ್, ಯಾವ್ದು ಒಂದು ಎಕ್ಸ್ಟ್ರೀಮ್ ಆಗಬಾರ್ದು, ಬ್ಯಾಲೆನ್ಸ್ ಆಗಿಟ್ಕೊಳ್ಬೇಕು. ಇದಿಷ್ಟು ಕೂಡ ತುಂಬಾ ಪವರ್ಫುಲ್ ಅಂತಾನೆ ಹೇಳ್ಬೋದು. ಗಿಲ್ಟ್ ಬೇಡ, ಯಾಕಂದ್ರೆ ಇಷ್ಟು ದಿವಸ ನೀವು ಆಲ್ರೆಡಿ ಇದನ್ನೆಲ್ಲ ನೀವು ಈ ಒಂದು ಅಭ್ಯಾಸಗಳು ನಿಮ್ಮ ಜೀವನದಲ್ಲಿ ಇದ್ರೆ ಗಿಲ್ಟ್ ಇಟ್ಕೊಳ್ಬಾರ್ದು. ಅಯ್ಯೋ ನಾನು ಇಷ್ಟೆಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಇತ್ತು, ಅದಕ್ಕೆ ನನ್ನ ಲೈಫ್ ಹೀಗಾಯ್ತು ಅಂತ ಗಿಲ್ಟ್ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ಇನ್ನು ಸಮಸ್ಯೆ ಜಾಸ್ತಿನೇ ಆಗುತ್ತೆ ಹೊರತು ಯಾವತ್ತು ಕಮ್ಮಿ ಆಗೋದಿಲ್ಲ ಅಲ್ವಾ. ಹಾಗಾಗಿ ಗ್ರಾಜುವಲ್ ಆಗಿ ಇಂಪ್ರೂವ್ ಆಗೋದ್ರ ಕಡೆ ನೀವು ಫೋಕಸ್ ಮಾಡ್ಬೇಕಾಗತ್ತೆ. ಓಕೆನಾ? ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಮುಂದಿನ ವಿಡಿಯೋನಲ್ಲಿ ನಾವು ಗುಡ್ ಕೊಲೆಸ್ಟ್ರಾಲ್ ಮತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಈ ಎರಡೂ ಮಧ್ಯೆ ಡಿಫ್ರೆನ್ಸ್ ಏನಿದೆ, ಏನ್ ವ್ಯತ್ಯಾಸಗಳು ಏನು, ಗುಡ್ ಕೊಲೆಸ್ಟ್ರಾಲ್ ಅಂದ್ರೆ ಏನು, ಬ್ಯಾಡ್ ಕೊಲೆಸ್ಟ್ರಾಲ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಇನ್ನು ಕೊನೆಯದಾಗಿ ನಿಮ್ಮ ಒಂದು ಹಾರ್ಟ್ ಹೆಲ್ತ್ ಮತ್ತೆ ಡೈಲಿ ಹ್ಯಾಬಿಟ್ಸ್ ಮೇಲೆ ನಿಮ್ಮ ಒಂದು ಓವರ್ ಆಲ್ ಹೆಲ್ತ್ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ. ಓಕೆನಾ? ಸಣ್ಣ ಚೇಂಜಸ್ ಕೂಡ ಫ್ಯೂಚರ್ ಹೆಲ್ತ್, ನಿಮ್ಮ ಒಂದು ಹೆಲ್ತ್ ನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಟೇಕ್ ಕೇರ್ ಆಫ್ ಯುವರ್ ಬಾಡಿ, ಮೈಂಡ್ ಅಂಡ್ ಸೋಲ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀನಿ. ಸೊ ಈ ಒಂದು ವಿಡಿಯೋ ನಿಮ್ಮ ಎಲ್ರಿಗೂ ಕೂಡ ಯೂಸ್ಫುಲ್ ಆಯ್ತು ಅಂತ ಭಾವಿಸ್ತಾ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ಇನ್ನು ನೀವೇನಾದ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ನೊಂದು ಚಾನಲ್ ಕೂಡ ಇದೆ, ಚೈತ್ರಾ PVK ಚಾನಲ್ ಅಂತ, ಅದರಲ್ಲಿ ಬ್ಲಾಗ್ಸ್ ಗಳು ಬರುತ್ತೆ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀನಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.